ಓಹೋ ಮಂತ್ರಿ ಸೇನಾಧಿಪತಿಗಳೇ, ಓ ರಾಜ, ಸ್ವರ್ಗ ಲೋಕವನ್ನು ಪಕ್ಕಲ ಬಂದವೋ ದುರ್ಮಾರ್ಗನಾದ ಇಂದ್ರನಂ ಹಿಡೀರಿ, ಭೂಗರ್ಭಕ್ಕೆ ಬಡಿಯಿರಿ. ರಾಕ್ಷಸ ಸೂಕ್ತ ಶ್ರೇಷ್ಠರೇ, ವೀರಾದಿ ವೀರರೇ, ನಿಮ್ಮ ಹೆಜ್ಜೆ ಎಂತ ಆಗಲಿ ರಾಜ. ರವಿಗೋಡಿ ಜಯ. ಆಹೋ ಜಲಂಧರ, ನೋಡಿ ಸ್ವರ್ಗದ ಸುಂದರ. ನೋಡಿದನ ಮಂತ್ರಿ ಶೇಖರ, ಏನಳಾದ ಸಮಾಪದಲ್ಲಿ ಸಂಪಾಗೆ ತಂಪಾಗೆ ಎಂಪಾಗೆ ಮನಸ್ಸಿಗೆ ಆನಂದಮಯವಾಗಿ ತರುವುದ ರಾಜ. ಮಂತ್ರಿ ಶೇಖರ ಎತ್ತ ನೋಡ, ನೋಡಿದನ ಮಂತ್ರಿ ದೇವ್ಯತಾರಾಮವಾದ ಪನ್ನಸ್ಸು ನಾರಿಕೇಳ ರಾಜಮಂತ್ರಿತನ ಪ್ರಮುಖ ಫಲ ಭಾರದಿಂಬಾಗಿ ದೃಶ್ಯದಗಳು ನೋಡ. ನೋಡಿದನ ಮಂತ್ರಿ ರಾಜ. ಮಂತ್ರಿ ಶೇಖರ ಎತ್ತ ನೋಡ, ನೋಡಿದನು ಚಂದನ ಚಂಪಕ ಪಾರಿಜಾತ ಮಲ್ಲಮ್ಮರು ಅಂತ ತರುಲತೆಗಳಿಂದ ಸುವಾಸನೆ ನೋಡು. ನೋಡಿದನ ಮಂತ್ರಿ ಶೇಖರ. ರಾಜ, ಇದು ಅಲ್ಲದೆ ಇತ್ತ ನೋಡು. ಎತ್ತ ನೋಡಿಬೇಕ. ಕಾಮಧೇನು, ಕಲ್ಪವೃಕ್ಷ, ಐರಾವತ ಮೊದಲಾದ ಅಷ್ಟ ಐಶ್ವರ್ಯಗಳಿಂದ ಮೆರೆಯುವ ಇಂದ್ರನ ಮದವನ ಮೇನು ಮಾಡೆ ರಾಜ. ಓಹೋ ಜಲಂಧರ, ಮಂತ್ರಿ ಶೇಖರವ ಎಂದ್ರ ನಂಬ ದುರಳನ್ನ ಭುಜ ಬಲದರ್ಪಟಕ್ಕೆ ಶೃಂಗಾರ ತರವಾದ ಈ ಬಲರಂಗ ಮಂಟಪದಲ್ಲಿ ಮಧ್ಯದಲ್ಲಿ ಕಂಗೊಳಿಸುವ ಅಂಗನೆಯರ ಸಾಂಗತ್ಯಂ ಒಂದೇ ದಿಪ್ರಾಂತಿ ವಚ್ಚಿ ಎಪ್ಪಲ ಮಾಡಿ ತೊರಬುಜ ಅಪ್ಪ ನಮ್ ಜಾಗೃತಿಗಂದ ಪಡೆದು ಪಟವಿಗೆ ಬಡದು ಬಿಡದು ಕಿಲಪತಿ ರಾಜ ಕೋರಿ ಬಂದ್ರು ರಾಜ. ಮಂತ್ರಿ ಸೇನಾಧಿಪತಿಗಳ ರಾಜ, ಇಂದ್ರನಂ ಇಡೀ ತಡ ಮಾಡಿದ ಮುಖದ ಮೇಲೆ ಬಿಡಿ. ಅಡ್ಡಾಗಿ ಬಂದರೆ ಅಡ್ಡಾಗಿ ನಿಲ್ಲೋ, ಮೇಲೇರಿ ಬಂದರೆ ಬಿಡಬೇಕಲ್ಲ. ಇಂಡ ದೇವತೆಗಳಿಗೆ ಎಂದ ಮೂಡರಿಗೆ ಕೇಳುವಂತೆ ಡಂಗೂರವನ್ನು ನೋಡಿ ಕೇತು, ಇದಕ್ಕೆಲ್ಲ ನೀನೇ ಕರ್ತ. ನನ್ನ ಇಷ್ಟದಂತೆ ಆಗಲ್ಲ ರಾಜ. ರವಿಕೋಟಿ ತೆಜ. ಸರ್ಜ ಉಪದೆ ಆ ಶಂಡ ನಂಬ ಇಂದ್ರನಿರುವ ಸ್ಥಳಕ್ಕೆ ರಥವನ್ನ ಬಿಡಿ. ಸರ್ಜ ಹೋಗು ನಿಂಜಾಗ್ರಜ. ನಿಮ್ಮ ಇಷ್ಟದಂತೆ ಆಗಲ ದೇವ. ಪಡೆದರು ಮಾತನಾಡುವ ಬಂಡ ಮೃಗಗಳ ಹಿಂಡಿನೋಳು ಪುಂಡ ವ್ಯಾಘ್ರನಂತೆ ಪಕ್ಕು ಪಕ್ಕಂದಾಡುವಂತೆ ನಿನ್ನ ಖಂಡನದೊಳು ಪಿಂಡವನ್ನು ಸೀಳಿ ಹಿಂಡು ಭೂತಗಳಿಗೆ ಕಂಡ ಕಂಡಂತೆ ಬಂಡ ನುಡಿಗಳನ್ನಾಡುತ್ತಾ ಈ ಭೂಮಂಡಲದಲ್ಲಿ ಕೆಡುವೆ. ಬಲ ಹಾಡು ತಾನ್ನವ ಇನ್ನೇಳ ಕದನವ ಎಲ್ಲ ಈ ಇಂದ್ರನೆಂಬ ಬಾಮರ ನೀನಾವಂತ ದೊಡ್ಡ ಸುರ ಎನ್ನ ಮುಂಭಾಗದೊಳನಿಂದ ಎಂದಾರನಿಗೆ ಮಾತುಗಳನ್ನು ಆಡಿದ್ರ ನನ್ನ ಎಮ್ಗೆಯನ್ನ ಪುಡಿ ಪುಡಿ ಮಾಡಿಬಿಡುವ. ಎಲ್ಲ ಈ ಅದಮ ಸೂರ್ಯ ಚಂದನ ಗಂಟಲ ಕಾಂಡ ಮೆರೆಯುವ ರಾವಕ್ಯತೆಗಳೆಂಬ ಎದುರತಕ್ಕಲ ಈ ಪಡವ ಅತಿ ಜಾಗೃತಿಗಿಂದ ಯುದ್ಧಕ್ಕೆಲ್ಲ ಬಂಡ ದೇವೇಂದ್ರನೆಂಬ ಬಂಡನೆ ಹನಮನೆ
ಈ ದೇವಲೋಕದ ಸೌಭಾಗ್ಯಗಳನ್ನೆಲ್ಲ ನಿಮ್ಮಪ್ಪನ ಗಂಟೆಂದ ಮೇಸೆ ಮೇಲೆ ಕೈಯಾಗಿ ಕೊಡ್ತಿದ್ದನು ಚಂಡ. ಸಹಜವಾಗಿ ಕುಂತಿರುವ ಮನೆಯಲ್ಲಿ ನಿಮ್ಮಪ್ಪನ ಗಂಡಂದು ಕುಂತಿರಲಿ ಅಧಮನೆ. ನಿನ್ ಕಡ ಪ್ರಚಂಡವಾದ ಅಸ್ತ್ರಗಳಿಂದ ನನ್ನ ಸರ್ವಾಂಗಗಳು ಚರ್ಚರಿತವಾಗ ಚಲಿಸೆ ಬಿಡುವೆ. ಎಲೆ ಬಂಡ ಹೇ ಅಧಮ, ಪೊಂಡ ದೈತ್ಯರ ಇಂಡಿಗೆ ಏಡಿಯಾದ ನೀನೆ ಬಂಡಿಗಲಿ ಎಂದು ಈ ಭೂಮಂಡ ವಂಚಿತ ಮೆರೆಯುವೆಯ. ಸಹಜವಾಗಿ ಮೆರವನೆ ಅಧಮನೆ. ಎಲೆ ಭ್ರಷ್ಟ ಹೇ ಅಧಮ, ಭೋಲೆರೆ ನಮ್ ಸೇಳೆ ಹದ್ದು ಕಾಗೆಗಳಿಗೆ ಹಬ್ಬ ದೋಟ ಹಾಕದಿದ್ದರೆ ನಮ್ಮ ಪೌರುಷ ಬೇಕ ತಿಳಿಯಲೆಂದರೆ ಹೇ ರಕ್ಕಸ, ಸಕ್ಕಿದ ಮಾತುಗಳನ್ನಾಡಿ ಎನ್ನೋಳು. ಎಲೆ ದುಷ್ಟದ ಅನ್ನವರೇ, ಯುದ್ಧಕ್ಕೆ ಸನ್ನಿದ್ಧರಾಗಿ ನಿಲ್ಲಿರಿ. ಇಕೋ ಎನ್ನ ವಜ್ರಾಯುಧದಿಂದ ನಿಮ್ಮ ಹೃದಯ ಭೇದಿಸಿ ಸಿರಂಗವನ್ನು ತೆಗೆದು ನೆಲಕ್ಕೆ ಕುಟ್ಟಿ ಹೊಟ್ಟೆ ಮಗದು ನೆಲಕ್ಕೆ ಕಳೆಯುವನು. ಕುಹಕ ದಾನವರಿಗೆ ನಾನೇ ಕಾಲನೆಂದು ಮೆರೆಯುವ ಯುದ್ಧಕ್ಕೆ ನಿಲ್ಲಲೇ ಬಂಡರೆ. ಯುದ್ಧಕ್ಕೆ ನಿಲ್ಲಲ್ಲ ಬಂಡ. ಸಹಜವಾಗಿ ಹೇಳುವನೇ ಮಾಲಿಗೆಯನ್ನ ತಡೆ ಹಿಡಿಯದೆ ಎಮ್ಮನ್ನ ಭಂಡರು ಎಂದು ಬಗಲ್ದ್ಯಾ. ಸ್ವಲ್ಪ ತಾಳಲೇ ಅಧಮ. ಭಂಡರು ನೀವೋ ಅಥವಾ ನಾವು? ನಮ್ಮ ತಂದೆಯಾದ ಸಮುದ್ರ ರಾಜನಲ್ಲಿ ಉದ್ಭವಿಸಿದ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಮುಂತಾದ ಕಾರ್ಮಿತಾರ್ಥಪ್ರದವಾದ ಐಶ್ವರ್ಯಗಳನ್ನು ಮೋಸದಿಂದ ಗದ್ದು ತಿನ್ನುತ್ತಿರುವ ಭಂಡರು ನೀವೋ ಅಥವಾ ನಾವು? ಸ್ವಲ್ಪ ತಾಳಲೇ ಅಧಮನೆ. ಎಲೆ ಯದಮನೆ, ಹೇ ಭಂಡ, ಸಮುದ್ರ ಮತನಕ್ಕೆ ಕೈಲಾಗದೆ ಹೋಗಿ ಗಂಡಗಲಿಗಳಾದ ರಾಕ್ಷಸರ ಸಹಾಯವನ್ನು ಮೋಸದಿಂದ ಪಡೆದು ಎಲೆ ಯದಮ, ಹೇ ಕಷ್ಟನೇ, ಹುಟ್ಟಿದ ಅಮೃತವನ್ನು ನಮಗೆ ಕೊಡದೆ ಥಟ್ಟನೆ ಕುಡಿದ ಭಂಡರು ನೀವೋ ಅಥವಾ ನಾವು? ನಾನು ಸಹಜವಾಗಿ ಕುಳಿತಿರುವನೇ ಅಧಮನೆ. ಎಲೆ ಯದಮನೆ, ಹೇ ಭಂಡ, ಐರಾವತ, ಉಚ್ಚಸ್ರವ ಮುಂತಾದ ವಸ್ತುಗಳನ್ನು ನಿಮ್ಮಪ್ಪನ ದಾವಲ್ಲಿ ದುಡಿದ ತಂದಿರವನನ್ನು ಈ ರೀತಿ ಅಹಂಕಾರದಿಂದ ಬೆಳೆಯುತ್ತಿರುವೆ. ಸಹಜವಾಗಿ ಮೆರೆಯುವನೇ ಅಧಮನೆ. ಯದಮ, ಹೇ ಭಂಡ, ರಂಬೆ, ಊರ್ವಶಿ ಮುಂತಾದ ಅಪ್ಸರೆಯರ ಮಧ್ಯದಲ್ಲಿ ಕಾಮನಂತೆ ಮೆರೆಯುತ್ತಾ ಎಲ್ಲವನ್ನು ವಂಚಿಸುತ್ತಿರುವ ಭಂಡರ ನೀವ ಅಥವಾ ನಾವು? ಸ್ವಲ್ಪ ತಾಳನೇ ಅಧಮನೆ. ಎಲೆ ಭಂಡ, ಹೇ ಅಧಮ, ಓಹೋ ಮಂತ್ರಿ ಸೇನಾಧಿಪತಿಗಳೇ, ಓ ರಾಜ, ಭಂಡನಾದ ಪುಡಿತನನ್ನು ಈ ಕ್ಷಣದಲ್ಲಿ ಹಿಡಿದು ಕೊಟ್ಟಿ ಸರ್ವ ದೇವತೆಗಳ ಎದೆ ಬುಗಲೆನ್ನುವಂತೆ ಅಬ್ಬರಿಸುತ್ತ ಈ ದೇವತಾ ಸಂಪತ್ತನ್ನು ಸಾಧನೆ ಮಾಡಿಕೊಂಡು ಬರಬಹುದು. ಎದುರಾಗಿ ಬಂದವರ ಎದೆ ಗುಂಡಿಗೆಯನ್ನು ಸೆಳಿರಿ, ಅವರ ಕೈಕಾಲುಗಳನ್ನು ಕತ್ತರಿಸಿರಿ. ಹೆಚ್ಚಿಗೆ ಮಾತನಾಡಿದರೆ ಅವರ ಕೈ ಕಾಲುಗಳನ್ನು ಕತ್ತರಿಸಿರಿ. ಅಂತ ಕಡ್ಗುಳರನ್ನು ನಮ್ಮ ಕಾರ್ಯಗೃಹದಲ್ಲಿ ಬಂಧಿಸುವಂತರಾಗಿ ಮಂತ್ರಿ ಸೇನಾಧ್ಯಕ್ಷರೇ, ಬಹುಶೂರರ ನಿಮ್ಮ ಹೆಚ್ಚ ಅಂತ ರಾಜ ರವಿಕೋಟಿ ತೇಜ. ಎಲೆ ಮೂಢ ರಕ್ಕಸ, ಮನೆ ಶಕ್ತಿಯ ವಿಕ್ರಮಂ ನೋಡಿದೆಯೋ? ಈ ಭುಚಕ್ರದಲ್ಲಿ ಮೂರ್ಖರ ಪರಾಕ್ರಮವನ್ನು ಮುರಿದು ಹರ್ಕನಂತೆ ಈ ಸುರೇಂದ್ರನ ಭುಜ ಶಕ್ತಿಯನ್ನು ನೋಡು. ಜಾಗ್ರತೆಯಿಂದ ಹಿದ್ದಕ್ಕೆ ನಿಲ್ಲಲೇ ಮೂಡ, ನಿನಗದಿಸುವ ನೋಡಿ ನಿನಗೆ ಕೇಡ. ಮನೆ ಭಂಡಾರೆ, ಎನ್ನ ಮುಂಭಾಗದಲ್ಲಿ ನಿಂತ ಇಂಥ ಮಿಥ್ಯ ಮಾತುಗಳನ್ನು ಆಡಿದರ ನಿನ್ನ ಕಾಲಗಳನ್ನು ಕೊಡಲನ್ನುವಂತೆ ಬಿಡಿದ ಈ ಭೂಗರ್ಭಕ್ಕೆ ಬರೆದು ಬಿಡುತ್ತಾರೆ. ಈ ನಿನ್ನ ಒಡಲನ್ನು ಪುಡಿ ಪುಡಿ ಮಾಡಿ ಸುಳ್ಳು ಬಿಡಿದೆ. ನಿನ್ನ ಪೌರುಷದ ವಾಕ್ಯಗಳನ್ನು ಬಿಟ್ಟು ಮುಂದಡಿಯಿಟ್ಟ ಯುದ್ಧಕ್ಕೆ ನಿಲ್ಲ ಮೂರ್ಖ ಮಾಡಿದ್ರು ಅನ್ನೋದು ಈ ತರ್ಕ. ಅದೇ ಪ್ರಕರಣವಾಗಲೇ ಭಂಡಾರೆ.
ಹಾ ಈ ದುರುಳನ್ನು ಗೆಲ್ಲುವುದು ಎನ್ನಿಂದ ಸಾಧ್ಯವಾಗುವುದು. ಹಾ ಹೇಗಾದರೂ ನಾನು ಈ ಕ್ಷಣದಲ್ಲಿ ಇಲ್ಲಿ ಓಡಿ ಹೋಗದಿದ್ದರೆ ಈ ಮದಂತರನ್ನು ಹಿಡಿದು ಸೆರೆಯಲ್ಲಿ ಇಡಬೇಕು. ಹಾ ಆದ್ದರಿಂದ ಹೇಗಾದರೂ ನಾನು ಆ ಬ್ರಹ್ಮದೇವನಲ್ಲಿ ಹೋಗಬೇಕಪ್ಪ. ಸಾರಥಿ ನನಗ್ಯಾರ ಗತಿ? ಯಪ್ಪ ನೀನು ಹೋಗೋದು ಗೊತ್ತಿ ಆಯಮ್ಮನ ಬಿಟ್ಟೋತಿ ಅಲ್ವಾ? ಆಯಮ್ಮನ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು? ಯಾರಾದ್ರೂ ಹೊರಗೆ ಕೇಳ ಅಮ್ಮಯ್ಯ ಕಾಡ ಪರಾಕ್ರಮ ಟೋಪಕ್ಕೆ ಸುರಸೈನ್ಯ ಎಫ್ಫಲೆಯನ್ನು ಮಾಡಿತು. ಬೇಜಾರೊಡೆಯನಾದ ಆದವೇಂದ್ರನು ಎತ್ತಲೋ ಅಡಿಕೊಂಡನ. ಅಪ್ಸರೆ ಶ್ರೇಯರು ಎತ್ತಲೋ ಕೆಟ್ಟ ಓಡ್ತೀಯಾರು ನೋಡು ರಾಜ ರವಿಗೌಡ ತೇಜ. ಓಹೋ ಮಂತ್ರಿ ಸೇನಾಧಿಪತಿಗಳೇ, ರಾಜ. ಆ ಬಂಡ ದೇವತೆಗಳ ಎಮ್ಮಯ ಪರಾಕ್ರಮಕ್ಕೆ ತಡೆಯಲಾರದೆ ಎತ್ತಲಾಡಿದರು. ಈ ಕ್ಷಣದೊಳ್ಳ ಕಾಮಧೇನು ಕಲ್ಪವೃಕ್ಷ ಮುಂತಾದ ಸಂಪತ್ತನ್ನೆಲ್ಲ ಸ್ವಾಧೀನ ಮಾಡಿಕೊಂಡವರವನು. ನೀವು ಅಪ್ಸರೆಯರ ಸೆರೆ ಹಿಡಿದು ಸರಸ ಸಲ್ಲಾಪದಿಂದ ನಮ್ಮ ಶೃಂಗಾರ ಭವನಕ್ಕೆ ಸೇರಿಸುವಂತರಾಗಿರಲಿ ಮಂತ್ರಿ ಸೇನಾಧ್ಯಕ್ಷರೇ. ಎಮ್ಮ ಹೆಚ್ಚ ಎಂತಾರೆ ರಾಜ. ರಘುವೀರ್ ಜಯ.